ಟಿ ದೇವೇಗೌಡರನ್ನೇ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಇವ್ರಿಗೆ ರೈಟ್ಲಿ ಅಲ್ವಾ? ಹೌದು. ಏನಂದ್ರೆ ಕುಮಾರಣ್ಣ ಅವ್ರ ಬಗ್ಗೆ ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ಅದೆಲ್ಲ ರಾಜಕಾರಣದಲ್ಲಿ. JDS ಹೇಗಾಗಿದೆ ನಾನು ಹೇಳೋ ಪ್ರಕಾರ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ 8ರಿಂದ 10 MLAಗಳು ಇವತ್ತಿನ ತಾರೀಕಲ್ಲಿ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ CM ಆಗಿ 6 ತಿಂಗಳಿಗೆ 8ರಿಂದ 10 ಜನ ಸಿಟ್ಟಿಂಗ್ MLAಗಳು JDS ಅವರು ಕಾಂಗ್ರೆಸ್ ಹೋಗ್ತಾರಂತ ಮಾಹಿತಿ ಇದೆ ನಮಗೆ. ನಾ ಹೇಳ್ತಾ ಇದ್ದನು ಅವ್ರು ಹೇಳ್ತಾ ಇದ್ರು ಗಾಳಿ ಗುಂಡು ಹಾಕ್ತದೆ ಗೊತ್ತಿದೆ ನನಗೆ. ಯಾಕೆ ಗೊತ್ತಾ, ಈ ಜಮೀರ್ ಅಹಮದ್ ಖಾನ್ ಅಂದ ಒಂದು ವ್ಯವಸ್ಥೆ ಅಲ್ಲ ಸರ್ ಅದು ಆಗ್ಲೇಬೇಕದು. ಅದನ್ನ ಇವರು ಅಡ್ವಾಂಟೇಜ್ ತೊಳಕ್ ಹೋಗ್ತಾ ಇದಾರೆ. ಜಮೀರ್ ಅಹಮದ್ ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ JDS ಹೋಗೋದಿಲ್ಲ ನಾನು ಅಂತ ಹೇಳಿ. ಅವ್ರು ಒಂದು ಕಾಲ್ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಾದ್ರು ಮಾಡಿದಾದ್ರೆ ಅವ್ರು ಸೂಯಿಸೈಡ್ ಅಲ್ಲ ಅಷ್ಟೇ ಅವ್ರದ್ದು. ಜಮೀರ್ ಅಹಮದ್ ಖಾನ್ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಏನ್ ಕೊಟ್ಟಿಲ್ಲ ಹೇಳಿ. ಇವತ್ತು ಸಿದ್ದರಾಮಯ್ಯ ಇವತ್ತು ಸರ್ ಒಂದು ಮಾತು ಹೇಳ್ತೀನಿ ಸರ್ ಪ್ಲೀಸ್ ನಾನು ನಿಮ್ಗೆ ಮಾತಾಡುವಾಗ ಹೇಳಿಲ್ಲ ಸರ್ ದಯವಿಟ್ಟು ಉತ್ತರ ಕೊಡ್ಲಿ ಬಿಡಿ. ಅಲ್ಲ ಸರ್ ತನ್ವೀರ್ ಶೇಟ್ ಇದಾರೆ ಸರ್, ಎಷ್ಟೊಂದು ಲೀಡ್ಗಳಿದ್ದಾರೆ. ಕೇಂದ್ರದಲ್ಲಿರುವಂತ ಕುಮಾರಸ್ವಾಮಿ ರಾಜ್ಯ ರಾಜಕಾರಣ ನೋಡಿ ಸುಮ್ಮನೆ ಕೂತ್ಕೊಂಡಿಲ್ಲ. ಇಲ್ಲಿ ಪಕ್ಕದವ್ರು ಹೆಂಗ್ ಸರ್ ಸುಮ್ಮನೆ ಕೂತ್ತಾರೆ? ಸರ್ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸರ್. ಶಿವಾಜಿನಗರದ ರಿಜ್ವಾನ್ ಅವರು ಇದಾರೆ ನೋಡಿ, ಅವ್ರು ಜಮೀರ್ ಅಹಮದ್ ಖಾನ್ ಇವ್ರು ಏನಾದ್ರು JDS ಹೋಗಿದ್ದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪೊಲಿಟಿಕಲ್ ಸೂಸೈಡ್ ಅಂತ ತಿಳ್ಕೋಬೇಕು. ಪೊಲಿಟಿಕಲ್ ಸೂಸೈಡ್ ಅಂತ ತಿಳ್ಕೋಬೇಕು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಅಗ್ರಗಣ್ಯ ಮುಸ್ಲಿಂ ನಾಯಕ ಯಾರಾದಿದ್ರೆ ಫಸ್ಟ್ ಹೆಸರು ಬರೋದು ಜಮೀರ್ ಅಹಮದ್ ಖಾನ್. ಒಂದು ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಪವರ್ ಕೊಟ್ಟಿದ್ದಾರೆ ಸರ್. ಅವ್ರು ಬಂದ ತಕ್ಷಣ ನೋಡಿ ಕಾಂಗ್ರೆಸ್ ಅವರು ಸುಲಭವಾಗಿ ಬಿಟ್ಕೊಡ್ತಾರೆ ಅನ್ಸಿದ್ಯಾ ಸರ್? ಯಾರು ಜಮೀರ್ ಅಹಮದ್ ಖಾನ್ ಅವರು ನಿಮಗೆ ಮೂಲ ಯಾರು ಸರ್ ಮೂಲ ಕಾಂಗ್ರೆಸ್? ಯಾರ ಮೂಲ ಗೊತ್ತಾಗಲ್ಲ. ಮೂಲ ಕಾಂಗ್ರೆಸ್ಸಿಗರ ಸರ್? ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗರ? ಅದಕ್ಕೆ ಮುಖ್ಯಮಂತ್ರಿ ಮತ್ತೆ ಹೆಂಗಾದ್ರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಆದ್ರಲ್ಲ ಸರ್. ವೈದ್ಯ ಆಗಿದ್ದಕ್ಕೆ ಈಗ ರಿಸೈನ್ ಮಾಡಿ ಹೋಗಿ ಅಂತ ಕಳಿಸಿದ್ದು ಕರೆಕ್ಟ್ ಬಿಡಿ. ಆ ದಾಖಲೆ ಅಂತೂ ಬಂತಲ್ಲ. ಕಾಂಗ್ರೆಸ್ ಇಂದ ತಳ್ಳಿಬಿಟ್ಟಿದಾರ. ಅವ್ರ ಮಾತಿಗೆ ಪ್ರಾಶಸ್ತ್ಯ ಇಲ್ವಾ? DK ಶಿವಕುಮಾರ್ DK ಶಿವಕುಮಾರ್ ಅವರು ಇವಾಗ ಮೂಲ ಕಾಂಗ್ರೆಸ್ಸಿಗರು ಯಾರೆಲ್ಲ ಇದಾರೆ ಅವ್ರನ್ನ ಉಳಿಸ್ಕೊಂಡು ಬೇರೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಈಗ ಯಾರದು ಸನ್ಮಾನ್ಯ ಶಿವಲಿಂಗೇಗೌಡರು ಅವ್ರಿಗೂ ಯಾವ ಕೊಡಲ್ಲ ನಿಮ್ಗೆ. ಅವರೆಲ್ಲ ಬರ್ದಿಟ್ಕೊಳ್ಳಿ, ಅವರೆಲ್ಲ ವಾಪಸ್ ವಾಪಸ್ ಇದೆ. ಮತ್ತೆ JDS ಬೇರೆ ಎಲ್ಲಿ ವಿಧಿ ಇದೆ ಅವ್ರಿಗೆ? ನೆಕ್ಸ್ಟ್ ನಿಂತ್ಕೊಂಡು ಅವ್ರು ಗೆಲ್ಲೋದಿಲ್ಲ, ಬೇರೆ ವಿಧಿ ಇಲ್ಲ. ಹಾಗಾಗಿ ನಾವು ಇಲ್ಲಿ ಎಂತ ಕೇಂದ್ರವನ್ನ ಸೃಷ್ಟಿ ಮಾಡಿದೀವಿ. ನಮ್ಗೆ ನಮ್ಮನೆಗೆ ಬರ್ತಾರೆ ವಾಪಸ್ಸು. ನಾವು ಕರೀತಾ ಇಲ್ಲ ಸರ್, ಸಾಂತ್ವನ ಕೇಂದ್ರ JDS. ನಾವು ಕರೀತಾ ಇಲ್ಲ, ಅವ್ರು ಬಂದ್ರೆ ನಾವೇ ಸ್ವಾಗತ ಮಾಡ್ತೀವಿ. ಓಕೆ, ನಿಮ್ಗೂ ಅನಿವಾರ್ಯತೆ ಇದೆಯಾ ಸರ್? ಈಗ ಅನಿವಾರ್ಯತೆ ಇಲ್ವಲ್ಲ. ಇದು ಸರ್ವೈವಲ್ ಪಾಯಿಂಟ್. ಇವಾಗ ನಾವು ಭಾರತೀಯ ಜನತಾ JDS ಪರಿಸ್ಥಿತಿ ಮೇಕ್ ಇಟ್ ಆರ್ ಬ್ರೇಕ್ ಇಟ್. ಇವಾಗ ಮಾಡಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಓಡಾಡ್ತಿದ್ದಾನೆ. ಅವ್ರು ಚಿಕ್ಕ ಹುಡುಗ ಪಾಪ ಏನು ಪ್ರಯತ್ನ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ಬೇಕು, ಪ್ರಯತ್ನ ಮಾಡ್ತಿದ್ದಾರೆ. ನೀವು ಚಿಕ್ಕ ಹುಡುಗ ಪಾಪ ಅಂತ ಅನ್ನೋದು ಬೇಕಾಗಿಲ್ಲ. ರಾಜಕೀಯವಾಗಿ ಓಕೆ, ಆದ್ರೆ ಯು ನೋ ನೀಡ್ ಟು ಟೆಲ್ ಚಿಕ್ಕ ಹುಡುಗ ಪಾಪ ಅವ್ರಿಗೆ ಸಾಮರ್ಥ್ಯ ಇದಕ್ಕೆ ಬಂದಿರ್ತಾರೆ. ಸೋತಿದ್ದಾರೆ, ಅಲ್ಲ ಈ ಕಾಂಗ್ರೆಸ್ ಅವ್ರು ಏನೋ ಹೇಳ್ತಾರೆ, ಆ ಹುಡುಗನ ಜೊತೆ ಮಾತಾಡಲ್ಲ, ಅವರು ಅಹಂಕಾರದಲ್ಲಿ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಹಂಕಾರ ಮಾತಾಡ್ತಿಲ್ಲ. ಪಾಪ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸರ್ 3 ಸರಿ ಎಲೆಕ್ಷನ್ ಸೋತು ಪ್ರಯತ್ನ ಮಾಡ್ತಿದ್ರೆ. ಯಾಕಂದ್ರೆ ಆ ಕುಟುಂಬ, ರಾಜಕೀಯ ಕುಟುಂಬ, ಅದ್ರ ಬಗ್ಗೆ ಗೌರವ ಇದೆ. ಅಲ್ಲಿ ಬೇರೆ ಕುಮಾರಸ್ವಾಮಿ ಸೋತಿಲ್ವಾ ಸರ್? ಇವ್ರ ಮುಂದೆ DK ಶಿವಕುಮಾರ್ ಅವ್ರ ವಿರುದ್ಧ ಸೋತಿಲ್ವಾ? ಸಾತ್ನೂರಲ್ಲಿ ಎಲ್ಲ ಸೋತಿದ್ದಾರೆ ಸರ್. ವಿಷಯ ಬರ್ತೀನಿ ನಾನು. ಸೋಲಿಲ್ಲದ ಸರ್ದಾರ ಇವರೇ ಸೋತ್ಬಿಟ್ರು. ಶಿವಲಿಂಗೇಗೌಡರು ಬರ್ತಾರೆ, ಜಮೀರ್ ಅಹಮದ್ ಬರ್ತಾರೆ. ಆಗದಿರೋ ಮಾತು ಯಾಕೆ ಹೇಳ್ತೀನಿ ಕೇಳಿ. ಇವತ್ತು ಕುಮಾರಸ್ವಾಮಿ ಹಿಡ್ಕೊಂಡು ಬಿಜೆಪಿ ಓಡಾಡ್ತಾ ಇದಾರೆ. ಅವ್ನ್ ಲೀಡರ್ ಮಾಡಕ್ಕೆ ಓಡ್ತಿದಾರೆ. ಅವರು ಒಂದ್ ಭಾಗ ಬಿಜೆಪಿ ಒಂದ್ ಭಾಗ ಹೇಳ್ತಿದಾರೆ, ಕುಮಾರಸ್ವಾಮಿ ಬಿಡಕ್ ಹೋಗ್ತಾ ಇಲ್ಲ. ಅವರಲ್ಲೇನು ಹೊಂದಾಣಿಕೆ ಆಗೋದಿಲ್ಲ ಅದು. ಹೇಗೆಂದ್ರೆ ಹಾವು ಮುನ್ಸಿ ಹೋರಾಟ ಆಗುತ್ತೆ ಅದೆಲ್ಲ. ಯಾಕಂದ್ರೆ ಯಡಿಯೂರಪ್ಪ ಸುಮ್ಮನೆ ಕೂರಲ್ಲ, ಅವರೆಲ್ಲ ಸೀಸನಲ್ ಪೊಲಿಟಿಷಿಯನ್ಸ್ ಅವರೆಲ್ಲ. ಆಯ್ತಾ? ಇವಾಗ ಸರ್ ಹೇಳ್ತಾರೆ ಬಿಜೆಪಿ ವಕ್ತಾರ ವಿಷಯಗಳ ಬಗ್ಗೆ ಹೇಳ್ತೀನಿ ನಾನು. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು, ದಿವಂಗತ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಬ್ಯಾರೆಲ್ ಏನಂದ್ರೆ $1 ಬ್ಯಾರೆಲ್ಗೆ $147 ಆಗಿರುತ್ತೆ. ಕ್ರೂಡ್ ಆಯಿಲ್ ಎಷ್ಟು ಮಾಡ್ತಾರೆ, ಎಷ್ಟಿರುತ್ತೆ ನಮ್ಮ ಇಂಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್? ಸರ್ ಅದರ ವಿಚಾರವಾಗಿ ಅಬ್ಜೆಕ್ಷನ್ಸ್ ಇದೆ. ನಿಮಗೆ ಸ್ಟೇಟ್ ಕಂಟ್ರೋಲ್ ಇದೆ. ಸ್ಟೇಟ್ ಕಂಟ್ರೋಲ್ ಇದೆ. ಇಫ್ ದ ಸ್ಟೇಟ್ ವಾಂಟ್ಸ್ ದೇ ಕ್ಯಾನ್ ರಿಡ್ಯೂಸ್ ದ ಪ್ರೈಸ್. ಸರ್ ಅವರು ಏನು ಹೇಳ್ತಾರೆ ಅಂತ ಗೊತ್ತಾಯ್ತು. ಸೆಂಟ್ರಲ್ ಗವರ್ನಮೆಂಟ್ ಅಲ್ಲ ಬಾಯಿ ಮುಚ್ಚಿ ಸರ್ ಜನರ ವಿಷಯ ಹೇಳಬೇಕು. ಎಷ್ಟು ಪರ್ಸೆಂಟ್ ಇದೆ ಸರ್? ಇದೆ ಸ್ಟೇಟ್ ಪರ್ಸೆಂಟೇಜ್ ಸರ್ ಹೇಳ್ತೀನಿ ಕೇಳಿ. ವೇಟ್ ಪರ್ಸೆಂಟೇಜ್ $32 ಹೇಳ್ತೀನಿ ನಾನು. $32 ಸ್ಟೇಟ್ ಹೊತ್ಕೊಂಡ್ರೆ $26
ಸೆಂಟ್ರಲ್ ತಗೊಳ್ತಾರೆ ಅದು ಬೇರೆ. 14 ರೂಪಾಯಿ ಸ್ಟೇಟ್ ಎಲ್ಲಿಂದ ನೋಡ್ಕೊಳ್ಳಿ, ಅಷ್ಟೇ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ನೋಡ್ಕೊಳ್ಳಿ, ರೆಕಾರ್ಡ್ ನೋಡ್ಕೊಳ್ಳಿ. ಸೆಂಟ್ರಲ್ ಸರ್, ಒಂದು ಸ್ಟೇಟ್ ಸರ್ ಅಲ್ಲ ಸರ್, ಒಬ್ಬ ಹೋಗ್ಲಿ ಬಿಡಿ. ಈಗ ಲೇಮನ್ ಜನರಿಗೆ ಅರ್ಥ ಆಗ್ಲಿ, ಲೇಮನ್ಗೆ ಕ್ರೂಡ್ ಆಯಿಲ್ ರೇಟು ಗವರ್ಮೆಂಟ್ ತಗೊಳ್ಳೋದು ಸರ್, ಒಂದು ವಿಷಯ ಕೇಳಿ ಸರ್, ಸ್ಟೇಟ್ ಗವರ್ಮೆಂಟ್ ತಗೊಳ್ತಿರೋದು 30 ರೂಪಾಯಿ. ಸರ್ ಒಂದು ಮಾತು ಕೇಳಿ, ಸ್ಟೇಟ್ಗೆ ಎಲ್ಲಾ ಸರ್, ಒಂದೇ ಪಾಯಿಂಟ್ಗೆ ಆನ್ಸರ್ ಕೊಡಿ. ಸರ್, ಒಂದು ಪಾಯಿಂಟ್ ಈಗ ಪ್ರಾಫಿಟ್ ಆಗ್ತಾ ಇದೆ, ಸ್ಟೇಟ್ ಅವ್ರು ಮಾಡ್ಲಿ ತಗೊಳ್ಳಿ. I got it. ಚಾಲೆಂಜ್ ಮಾಡ್ತೀರಾ ನಿಮ್ಗೆ? ಒಂದೇ ಪಾಯಿಂಟ್ ಆನ್ಸರ್ ಕೇಳ್ತಿರೋದು. ಈಗ ಜೆಡಿಎಸ್ ಆಡಳಿತ ನಡೆಸಿದಾಗ್ಲೂ ಜನರ ಗೋಳು ಅದೇ ಇದೆ, ಏನು ಬದಲಾಗಿಲ್ಲ ಸರ್. ಸರ್, ನಾವೆಲ್ಲ ಭಾರತೀಯ ಜನತಾ ಹೇಳ್ತಾ ಪಕ್ಷ ಇಲ್ಲ ಅಧಿಕಾರದಲ್ಲಿದ್ದಾಗ ಅದೇ ಗೋಳು ಇದೆ, ಏನ್ ಮಾಡಿಲ್ಲ? ಬದಲಾಗಿಲ್ಲ. ಸ್ಟೇಟ್ಗೆ ಆಪ್ಷನ್ ನೀವೀಗ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಅವರು ಇದ್ದೀರಿ. ಅಧಿಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಸುಮ್ಮನೆ ಅವ್ರು ಲೋಪದೋಷ ಹೇಳೋದಲ್ಲ. ಸರ್, ಲೋಪದೋಷ ನಾವೇನ್ ಹೇಳ್ತಾ ಇಲ್ಲ. ಮಾಡ್ತೀವಿ, ವಾಟ್ ಡಿಡ್ ವಿ ಡೂ ಇನ್ ದ ನಾವು ಪಾಸ್ಟ್? ಹೇಳ್ತಿರೋದಿಲ್ಲಿ ಈಗ ಅಂತಾರಾಷ್ಟ್ರೀಯದಲ್ಲಿ ಏನಾಗಿದೆ ಅದ್ರ ಜೊತೆಗೆ ಸ್ಟೇಟ್ ಕೂಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆಯ್ತು, correct. I do agree. ಅಂತಾರಾಷ್ಟ್ರೀಯ ವಿಷಯಗಳ ಮಾತಾಡಿ. ಯಾಕಂದ್ರೆ ಇವತ್ತು ಯುಎಸ್ ಪರ್ಮಿಷನ್ ಬೇಕಾಗಿದೆ, ಆಯಿಲ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಯುಎಸ್ ಪರ್ಮಿಷನ್ 1 ತಿಂಗಳಿಗೆ ಪರ್ಮಿಷನ್ ಕೊಡ್ತಾ ಇದೀವಿ. ಯಾರು ಕೊಡ್ತಾ ಇಲ್ಲ ಸರ್? What is happening with India? ಅಲ್ಲ, ಯಾರು What is happening with India? ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ಒಂದು ಅರ್ಥ ಮಾಡ್ಕೊಳ್ಳಿ. Okay. ಸರ್ ಹೇಳಿದ್ರು. ಈಗ ಬರೋಣ, ಈಗ ಕರೆಕ್ಟ್ ಸರ್, ಅಲ್ಲ ನಿಜ, ಈ ವಿಚಾರಗಳು ಜನರಿಗೆ ಬೇಕಾಗಿದೆ, ಇಲ್ಲ ಅಂತಲ್ಲ. ಆದರೆ ಎಲ್ಲರೂ ಒಂದೊಂದು ನಾವು ಡೇಟಾ ಕೊಟ್ಕೊಳ್ತಾ ಕುತ್ಕೊಂಡು ಜನರಿಗೆ ಕನ್ಫ್ಯೂಸ್ ಮಾಡಿಸ್ಬಾರ್ದು. ಒಂದು, ಅದಕ್ಕಿಂತ ಹೆಚ್ಚಿನದಾಗಿ ಈಗ ಕೇಂದ್ರ ಸರ್ಕಾರದವ್ರು ಹೇಳಿರೋದೆಲ್ಲ ಸರಿ ಇದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತೆ ಎಲ್ಲ ನಡೆದುಕೊಳ್ತಾ ಇದ್ದಾರೆ. 24 ಲಕ್ಷ ಕೋಟಿ ಸಾಲ ಇದೆ ಸರ್ ಇವತ್ತು. ಸರ್, ಕರೆಕ್ಟ್. ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಹೀಗಾಗಿ ಅವ್ರ ಲೋಪದೋಷಗಳನ್ನ ಹೇಗೆ ನಾವು ಹಿಡಿದುಬಿಟ್ಟು ನಮ್ಮ ಬೆಳೆ ಬೇಯಿಸ್ಕೊಳ್ಬೇಕು ಅನ್ನೋದಷ್ಟೇ ಈಗ ಅವ್ರ ಗುರಿ ಆಗಿರುತ್ತೆ ಭಾರತೀಯ ಜನತಾ ಪಕ್ಷದವರು. ಅದರ್ ದ್ಯಾನ್ ದಟ್ ವಾಟ್ ಯು ಆರ್ ಡೂಯಿಂಗ್ ನಾವು. ನೋಡಿ, ನೀವಂದ್ರೆ ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಕೇಳ್ತಾ ಇದ್ರೆ ಸೆಂಟ್ರಲ್ ಟೋಟಲಿ ನೋಡಿ ಈಗ ಈ ಒಂದು ಜಾತಿ ಸಮೀಕರಣ ನಾನು ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಈ ವಿಷಯಗಳನ್ನು ಒಂದಷ್ಟು ನಾನು ಹೇಳಬಲ್ಲೆ. ನೋಡಿ, ಈಗ ರಾಜಕೀಯ ಈಗ ನೋಡಿ CM ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆ ವಾತಾವರಣದಲ್ಲಿ ಒಂದು ಜಾತಿ ಸಮೀಕರಣ ಬರುತ್ತೆ. ನಂತರ ವಲಸಿಗ ಕಾಂಗ್ರೆಸ್ಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರ ಪ್ರಶ್ನೆ ಬರುತ್ತೆ. ನಂತರ ಈಗೇನೋ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಕಾಂಗ್ರೆಸ್ಸನ್ನು ಕಟ್ ಬೆಳೆಸಿಲ್ಲ DK ಶಿವಕುಮಾರ್ ಅವರು ಅಂತ. DK ಶಿವಕುಮಾರ್ ಅವರು ಕಟ್ ಬೆಳೆಸಿದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಹೋಗಿ CM ಆಗಿರ್ತಕ್ಕಂಥದ್ದು. ಏನು ಸಿದ್ದರಾಮಯ್ಯನವರು ಹಿಂದೆ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂತ ಸರ್? DK ಶಿವಕುಮಾರ್ ಅವರೇ ಇಷ್ಟು ಬರ್ಲಿಕ್ಕೆ ಕಾರಣ ಅವರೇ, ಪಕ್ಷವನ್ನ ಬೆಳೆಸಿದ್ದವರೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅವರೇ ಹೇಳಿಕೆ ಕೊಟ್ಟಿದ್ದಿದೆ. ಅವಾಗ ಸಹಜವಾಗಿ ಇಲ್ಲ ಒಂದೇ ಸೆಕೆಂಡ್, ಸಹಜವಾಗಿ DK ಶಿವಕುಮಾರ್ ತಂದಂತಹ ಪಕ್ಷ ಅಂದ್ರೆ ಏನು ಆಯ್ಕೆ ಒಂದು 136 ಸೀಟ್ ತಂದಂತಹ ಪಕ್ಷದಲ್ಲಿ ಇವರು ಹೋಗಿ CM ಆಗಿದ್ದಾರೆ. ಹಾಗಾಗಿ ಇಲ್ಲಿ ಅವರ ಬಣಕ್ಕೆ ಯಾವುದೇ ಪ್ರಾಶಸ್ತ್ಯ ಇರಲ್ಲ ಅಂತ ಹೇಳ್ತೀನಿ. ಯಾರು DK ಶಿವಕುಮಾರ್ ಅವರ ಬಣ ಅಷ್ಟೇ ಇಲ್ಲಿ ಮೇಲ್ಗೈ ಸಾಧಿಸುತ್ತೆ. DK ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡೇನಾದ್ರು ಇಲ್ಲ ನೋಡಿ, ಇಲ್ಲ ಇಲ್ಲಿ ನೋಡಿ ಸಿದ್ದರಾಮಯ್ಯನವರ ಪಾತ್ರ ಅಲ್ವಾ? ನೋಡಿ, ಸಿದ್ದರಾಮಯ್ಯ ಸ್ಪರ್ಧಿಸಿದ್ರಿ ಅಲ್ವಾ? ಅವರ ಏನು ಬೆಂಬಲಿಗರೇ ಹೇಳ್ತಾರೆ DK ಶಿವಕುಮಾರ್ ಅವರ ಪಾತ್ರನೇ ಜಾಸ್ತಿ ಇದೆ ಇಲ್ಲಿ. ಏನು ಕಾಂಗ್ರೆಸ್ ಸರ್ಕಾರ 136 ಸೀಟ್ ಗೆಲ್ಲಿಕ್ಕೆ DK ಶಿವಕುಮಾರ್ ಅವರೇ ಈಗ ತಕರಾರೇನಿಲ್ಲ. ಈಗೇನು ಭಿನ್ನ ನೋಡಿ, ಯಾರು ಅಕೌಂಟೇಬಲ್ ಆಗಿದ್ದಾರೆ ನಿಮ್ಮ ಕಡೆ ಹೇಳಿ. ನೋಡಿ, ಮೊನ್ನೆ ಸೋತಲ್ವಾ ನೀವು? ನಮ್ಮಲ್ಲಿ ಯಾರು ಸೋತಿದ್ದು, ಯಾರು ಸೋಲಿಸಿದ್ದು? ನೋಡಿ, ಯಾರು ಅಕೌಂಟಬಿಲಿಟಿ ಸಿಕ್ಕ ನಿಮಗೆ? ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಏನು ಜನಾಭಿಪ್ರಾಯಕ್ಕೆ ಕೊಟ್ಟಲ್ಲಿ ನೋಡಿ, ನೀವು ಸೋತಿದ್ದೀರಾ. ಅದೇ ಯಡಿಯೂರಪ್ಪನವರು ಕಣ್ಣೀರ್ ಹಾಕ್ಬಿಟ್ರು ಸರ್ ಅವತ್ತು. ಯಾಕೆ ರಿಸೈನ್ ಮಾಡಿ ಅಂತ ಕಳಿಸಿದ್ರು? ಹಾಗಾಗ್ಲಿಲ್ಲ, ರಿಸೈನ್ ಮಾಡಿದ್ದಾರೆ, ಕಣ್ಣೀರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕಣ್ಣೀರ್ ಎಷ್ಟೋ ಬೆಟ್ರಲ್ಲ ಸರ್. ಅಲ್ರಿ, ಸಿದ್ದರಾಮಯ್ಯ ಬೆಂಬಲಿಗರು ಕಣ್ಣೀರ್ ಹಾಕಿದ್ದಾರೆ. ಒಂದು ಡಿಗ್ನಿಟಿ ಮೇಂಟೈನ್ ಮಾಡಿದ್ದಾರೆ. ಈಗ ಹೈಕಮಾಂಡ್ ಸೂಚನೆಯಂತೆ ಏನು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಸೂಚನೆ ರಿಸೈನ್ ಮಾಡಿದ್ದಾರೆ. ಅಲ್ಲ ಶರತ್ ಅವರೇ, ನೋಡಿ ಕರೆಕ್ಟ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ. ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಆದ್ರೂ ನೀವೇನು ಯಾವಾಗ ಏನ್ ಹೇಳ್ತೀರಾ? ಆಡಳಿತ ಪಕ್ಷ ಯಾವ್ದಿರುತ್ತೆ ಜನ ಅದ್ರ ಮುಂಚೆನೆ ಹೇಳ್ಬೋದಲ್ಲ. ನೀವು ಯಾಕೆ ಸ್ಪರ್ಧೆ ಆದ್ರೆ ಯಾಕೆ ಮಾಡ್ತೀರಾ ಬಿಡಿ? ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ಬೇಕು. ನಾವು ಯಾವುದೇ ರೀತಿಯಲ್ಲಿ ಹಿಂಸರ್ತಕ್ಕಂಥ ಯಾವುದೇ ಇದಿಲ್ಲ, ಪ್ರಮೆ ಬರಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಏನು ಅಂತ ಗೊತ್ತಾ? ನಿಮ್ಮ ಧ್ವನಿ ಸಾಕಾಗ್ತಾ ಇಲ್ಲ. ವಿರೋಧ ಪಕ್ಷದ ಕೂಗು ಜನರಿಗೆ ಕೇಳಿಸುವಷ್ಟು ಪ್ರಬಲವಾಗಿಲ್ಲ. ಯಾಕಿಲ್ಲ ಸರ್? ಸರ್, ಇವತ್ತಿನ ದಿವಸ ನೋಡಿ, ನಾವು ಪೋಲಾದಂತ ಸಂದರ್ಭದಲ್ಲಿ ಸರ್ ದೇರ್ ಇಸ್ ಕ್ರೈಟೀರಿಯಾ ಅಲ್ವಾ? ಈಗ ಒಂದು ಅಟ್ಲೀಸ್ಟ್ ನಿಮ್ಗೊಂದು ಅವಕಾಶ ಇತ್ತು ಬೈ ಎಲೆಕ್ಷನ್ ಅಲ್ಲಿ, ಒಂದು ಎಕ್ಸಾಮ್ ಅಂತ ಇತ್ತು. ನೀವು ಚೆನ್ನಾಗಿ ಓದಿದ್ದೀನಿ, ಇವ್ರು ಬೇರೆಯವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ವಿಜಿಲೇಟರ್ ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗಿತ್ತು. ನೀವು ಅವಾಗೂ ಒಂದಿಷ್ಟು ಕಾರಣ ಹೇಳ್ತೀರಿ. ಅಟ್ಲೀಸ್ಟ್ ಒಂದು ಕ್ಷೇತ್ರದಲ್ಲಾದ್ರೂ ನೋಡಿ, ಒಂದು ಅಲ್ಲ, ನೀವು ಅದಕ್ಕೇನ್ ಹೇಳ್ತೀರಾ? ಬಾಗಲಕೋಟೆಯಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದಂತ ಸಂದರ್ಭದಲ್ಲಿ
ಇವರು ಇಡೀ ಆಡಳಿತ ಯಂತ್ರವನ್ನೇ ತಗೊಂಡು ಹೊಡಿತಾ ಇದ್ರು ಸರ್, catch ಎತ್ಕೊಂಡು ಅಲ್ಲ ಸರ್, ಸಿದ್ದರಾಮಯ್ಯನವರು ಅಲ್ಲ ಸರ್, ನೀವು 7 ದಿವಸ ಕಂಟಿನ್ಯೂ ಇಡೀ ಆಡಳಿತ ಯಂತ್ರವನ್ನ ತಗೊಂಡು ಹೋಗಿ ಸಹಜವಾಗಿ ಸರ್ ಅಲ್ಲಿ ಅದು ಆಗುವಂತ- ಅಲ್ಲಿ ರಾಜಕೀಯ ಕೂತ್ಕೊಳ್ಳುವಂತ ವ್ಯವಸ್ಥೆ ನೀವು ಪರಿಸ್ಥಿತಿ ಮಾಡಲ್ವಾ? ಇತ್ತು. ಅಲ್ಲ, ಸಿದ್ದರಾಮಯ್ಯನವರು ಅಲ್ಲ, ನೀವೇ ಮುಖ್ಯಮಂತ್ರಿ. ಮಾಡ್ತಾ ಇಲ್ವಾ? ನಾನು ವೆಸ್ಟ್ ಬೆಂಗಾಲ್ ಹೋಗ್ಲಿಲ್ವಾ ಸರ್ ಅದಕ್ಕೆ ನಿಮ್ಮವರು? ಅತೀತರ ನೋಡಿ ನೀವಾಗಿದ್ರೆ ಯಾರು ಮಾಡ್ತಾ ಮಾಡ್ತಾರೆ? ಇರ್ಲಿಲ್ವಾ? ಸರ್ ನಾವು ಅಲ್ಲ, ಅದಕ್ಕೆ ಸರ್, ಏನು ಹೇಳ್ತಾರೆ. ಅದು? ಸಂವಿಧಾನದ ವಿರೋಧ, ಒಂದ್ ನಿಮಿಷ. ಎರಡು ಕಂತುಗಳಲ್ಲಿ ಸಂವಿಧಾನ ಬರೋ ವಿರೋಧ ಬಾಗಲಕೋಟೆಯಲ್ಲಿ ಅಲ್ಲ, ಎರಡು ಕಂತು ನೋಡಿ, ಹಣವನ್ನ ನಿಮ್ಮ ಹತ್ರ ಹಾಕಿದ್ದಾರೆ. ನಿಮ್ಮ ಹತ್ತಿರ ನೋಡಿ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಅಂಶಗಳಿಲ್ಲ, ಅಸ್ತ್ರಗಳಿಲ್ಲ. ಸರ್, ನೋಡಿ. ಅಷ್ಟು ಕೈ ಚೆಲ್ಲಿ ಬಿಟ್ಟಿದ್ದೀರಾ, ಯಾಕಿಲ್ಲ ಅಷ್ಟು ಗೊಂದಲ ಸರ್? ಇದೆ ನಿಮ್ಮಲ್ಲಿ. ದೌರ್ಜನ್ಯ NSU ಆದವ್ರು ಹೋಗಿ ಹಾ. ಅಲ್ಲಿರುವ ಒಂದು ಅಭ್ಯರ್ಥಿಯ ಒಂದು ಇರ್ತಕ್ಕಂತ ಒಂದು ಕಾಲೇಜ್ ಮೇಲೆ ಇವ್ರು ಹೋಗಿ ಗುಂಡಾಗಿರಿ ಮಾಡ್ತಾರೆ, ದಾಂಧಲೆ ಮಾಡ್ತಾರೆ. ಅದನ್ನು ಸಹಿತ ನಿಮ್ಮ ಮಾಧ್ಯಮದಲ್ಲಿ ಸರ್, ಬಿತ್ತರ ನಿಮ್ಮವ್ರು ಏನ್ ಆಗಿದೆ. ಮಾಡಿದ್ದಾರೆ ನೋಡಿ, ಚುನಾವಣೆ ಹಿಂದಿನ ದಾವಣಗೆರೆ ದಿವಸ. ದಕ್ಷಿಣದಲ್ಲಿ ನೀವು ಮತವಿಭಜನೆ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದ್ರಿ ಬಿಟ್ರೆ, ಹೆಂಗ್ ನಾವು ನಮ್ಮ ಅಸ್ತಿತ್ವನ ಸಾಧಿಸಬೇಕು ಅನ್ನುವ ಒಂದು ಕಿಂಚಿತ್ತು ಸಣ್ಣ ಪ್ರಯತ್ನ ಕೂಡ ಇರಲಿಲ್ಲ. ಏನಾಗಿದೆ ಓ, ಅಂತಂದ್ರೆ, ಪ್ರಬಲ ಅಭ್ಯರ್ಥಿನ ಹಾಕಿದ್ರು ಕೂಡ ಬಡವನ ವೇಸ್ಟ್ ಮುಂದೆ ಅನ್ನೋ ಒಂದು ಭಾವನೆ ಹಣ- ತಳೆದಿದ್ರಿ. ಈ ಬಡವನ ತದನಂತರದಲ್ಲಿ ಮುಂದೆ ಹೆಂಗೋ ಮಾಡಿ- ದಾಸಕರಿಯಪ್ಪ ಹೇಳೋ ಒಂದು ಬಡವನ ಮುಂದೆ ಅಲ್ಲಿ ಹಣ ಮೇಲ್ಗೈ ಸಾಧಿಸಿದೆ ಅಷ್ಟೇ ಬಿಟ್ರೆ ಅಲ್ಲ, ನೀವು- ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಒಳ್ಳೆ ಮುಂಬರುವ ಚುನಾವಣೆಯಲ್ಲಿ ಹಂಗೆ ಆಯ್ತು ಸರ್. ಕಾರ್ಯಕರ್ತರಿಂದ ಈಗ ಆಯ್ಕೆ ಆಯ್ತು. ಆದಂತ ಒಂದು ಈಗ ಅಭ್ಯರ್ಥಿಯನ್ನ ಒಂದ್ ನಿಮಿಷ. ಸೋಲಿಸಿದ್ದಾರೆ. ಆಯ್ತು ಸರ್, ಒಂದು ನಿಮಿಷ. ಒಂದು simple question I am going to ask him. ಹಣಕ್ಕೆ ಮೇಲ್ಗೈ ಆಯ್ತು ಇದಾಗಿದೆ ಸರ್, ಅಷ್ಟೇ ಆಯ್ತು. ಬಿಟ್ರೆ ಈಗ ನೆಕ್ಸ್ಟ್ ಅವರು ಹಣ ಖರ್ಚು ಮಾಡಲ್ಲ ಅಂತ ಏನಾದ್ರು ಬರೆದು ಕೊಡ್ತೀರಾ? ಇಲ್ಲ ತಾನೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಬೇಕಾಗುವಷ್ಟು ಹಣವನ್ನು ಈಗಾಗಲೇ ಬೇರೆ ಪಕ್ಷದವ್ರು ಮಾಡ್ಕೊಂಡಿರ್ತಾರೆ. ಬಹಳ ಅದನ್ನು ಅಂತರದಿಂದ ಹೇಳ್ಬಿಡಿ. ಗೆದ್ದಿಲ್ಲ ಅವರು. ಶಸ್ತ್ರತ್ಯಾಗ ಮಾಡ್ಬಿಡಿ. ಕೇವಲ 5-6 ನಾವು ಸಾವಿರ ಮತಗಳ ಚುನಾವಣೆ ಅಂತರದಿಂದ ಸ್ಪರ್ಧಿಸಲ್ಲ. ಗೆದ್ದಿದ್ದಾರೆ. ನಮಗೂ ಸಹಿತ ಅಷ್ಟು ಓಟು ಜನ ಬೆಂಬಲ ಇದೆ. ಹಾ. ಅಲ್ಲ, ನಾವು ನಾನು ಹೇಳ್ತಾ ಇದ್ದೀನಿ, ಈಗ ನಾವು ನೀವು ಯಾವ ಆಧಾರದ ಸೋತಿರೋದೇನೋ ಮೇಲೆ- ತುಂಬಾ ಸರ್, ಒಂದ್ ಅಂತರದಿಂದ ನಿಮಿಷ, ಅಲ್ಲ, ಯಾವ ಗೆಲ್ತೀವಿ ಆಧಾರದ next. ಮೇಲೆ, ಯಾವ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡ್ತೀರಿ ಹೇಳಿ? ಬರೀ ಕಾರಣಗಳನ್ನೇ ಹೇಳ್ತಾ ಹೋದ್ರೆ ಅವ್ರ ಹತ್ರ ಕಾರಣ ಇಲ್ಲ, ದುಡ್ಡು ನೋಡಿ. ಇತ್ತು, ತೋಳಬಲ ಇತ್ತು ಅಂತ ನೋಡಿ, ಹೇಳ್ತಾ ಇವತ್ತಿನ ಕೂತ್ಕೊಂಡ್ರೆ ಸರ್ಕಾರವೇ ಇವರ ವ್ಯಾಪಕ ಸರ್ಕಾರವೇ ಇತ್ತು ಅಂತ ಉತ್ಕೃಷ್ಟ ಹೇಳಿದ್ರೆ- ಭ್ರಷ್ಟಾಚಾರತೆ ಇದೆಯಲ್ಲ, ಜನರು ತನ್ನಿಂತಾನೇ ಇವರು Okay, ಸೋಲಿಸ್ತಾರೆ. got it. Yes, ನಾವು last ಯಾವುದೇ word. ರೀತಿಯ ರಿಷಿಕ್ ವಿಹಾನ್ ಅವ್ರು. ಆಯ್ತು ಸರ್, ಭ್ರಷ್ಟಾಚಾರವನ್ನ ನೀವು ಜನರ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಆಮೇಲೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಈಗ ಮತ್ತಷ್ಟು ಭ್ರಷ್ಟಾಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನುವ ಬಲವಾದ ನಂಬಿಕೆಯಲ್ಲಿ ಅವರು ಸರ್ ನಂಬಿಕೆ ನೋಡಿ, ಇಲ್ಲಿ ನೋಡಿ, ನಾನು ಇವಾಗ Correct ಆಗಿ ಹೇಳಿ ಸರ್. ಮುಂದಿನ ಫ್ಯೂಚರ್ ಅನ್ನ ನಾನು ಹೇಳಲಿಕ್ಕೆ ತಯಾರಿಲ್ಲ, ಆದ್ರೆ ಹಿಂಗ ಆಗಬಹುದು ಅಂತ ಹೇಳಿ ಒಂದು ಹೇಳಿ, ಎಕ್ಸ್ಪೆಕ್ಟೇಷನ್ ಒಂದನ್ನ ಎಕ್ಸ್ಪೆಕ್ಟ್ ಮಾಡೋಣ, ಒಳ್ಳೇದನ್ನ ಶುಭ ಹಾರೈಸೋಣ, ಒಳ್ಳೇದ್ ಮಾಡ್ಲಿ, ಒಳ್ಳೆ ಅಧಿಕಾರವನ್ನು ಮಾಡ್ಲಿ. ಭಾರತೀಯ ಜನತಾ ಪಾರ್ಟಿ ಇನ್ನು ಉಳಿದ ಒಳ್ಳೆತನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸರ್. ಒಂದು ಪಕ್ಷ ಭ್ರಷ್ಟಾಚಾರತೆ ಆಗಿರ್ಬೋದು, ದೌರ್ಜನ್ಯ ಶರತ್ ಹೆಗಡೆ ಅವರೇ, I got it, I got it. ಹೇಳಿರ್ತಕ್ಕಂಥ ನೋಡಿ ಮಾತನ್ನ ಸರ್. ನೀವು ತಪ್ಪಿದಾಗ ನಾವು ಅದಕ್ಕೆ ಅಲ್ಲ ನೋಡಿ ಸರ್, ನೀವು- ಇವ್ರು ನೋಡಿ ಸರ್, ಅದನ್ನ ಇವ್ರು- ಮಾಡ್ಬೇಕು, ಆದ್ರೆ ತಪ್ಪೇ ಮಾಡ್ಲಿ ಅಂತ ಕಾಯ್ತಾ ಕುತ್ಕೊಳ್ಳೋದಿದೆಯಲ್ಲ, ಇಲ್ಲ, that ಇಲ್ಲ, is ಇಲ್ಲ. not- ಆ ರೀತಿಯಾದ that ಯಾವುದೇ is ಕಾರಣ not ಇಲ್ಲ. healthy politics. No. ಜನರಿಗೆ ಅದಿಲ್ಲ. ಎಸ್ ಲಾಸ್ಟ್ ವರ್ಡ್ ರಿಷಿಕ್ ವಿಹಾನ್, ಲಾಸ್ಟ್ ವರ್ಡ್ ಕ್ರಿಸ್ಪ್ ಆಗಿ. ಸರ್, ನಾವು ಹೇಳೋದು ಏನಂತ ಹೇಳಿದ್ರೆ, 3 ವರ್ಷ ಅಂತೂ ನೀವು ಕೊಟ್ಟಿರುವಂತಹ ಒಂದು ಜವಾಬ್ದಾರಿನ ಮರ್ತಿದ್ದೀರಾ ಕಾಂಗ್ರೆಸ್. ಓಕೆ, ನಾವು ವಿರೋಧ ಪಕ್ಷಗಳಾಗ್ಬಿಟ್ಟು 1000 ಟೀಕೆ ಮಾಡ್ಬೋದು, Okay. ಆದ್ರೆ ನಿಮಗೆ ಸಿಗುವಂತಹ ಇನ್ನು ಅಟ್ಲೀಸ್ಟ್ 1 ವರ್ಷದಲ್ಲಾದ್ರೂ ಜನರ ಬಗ್ಗೆ ಯೋಚನೆ ಮಾಡೋಣ. ನಾವು ಎಷ್ಟು ಬೇಕಾದ್ರೂ ಮಾತಾಡೋಣ, ಪೊಲಿಟಿಕಲಿ ಫೈಟ್ ಮಾಡೋಣ, ಆದ್ರೆ ನಿಮ್ಗೆ ಇರುವಂತ ಲಾಸ್ಟ್ 1 ವರ್ಷ ಯಾರು ಏನು Fair enough, fair ಈ enough. 1 ವರ್ಷದಲ್ಲಾದ್ರೂ ನಾನು ಕೇಳ್ಕೊಳ್ಳೋಂಥದ್ದು ಕಾಂಗ್ರೆಸ್ ಅವರಿಗೆ, Okay, ಈ ನಮ್ಮ good, ಮಾಧ್ಯಮದ good, ಮುಖಾಂತರ good. ದಯಮಾಡಿ ನಿಮ್ಗೆ ಕೊಟ್ಟಿರುವಂತ ಇದೊಂದು ಒಳ್ಳೆ ಅವಕಾಶನ ತಗೊಳ್ಳಿ, Good. ಏನಾದ್ರು 3 ಅಭಿವೃದ್ಧಿ ಕೆಲಸ ಮಾಡಿ ದಯಮಾಡಿ it. ಕರ್ನಾಟಕ ರಾಜ್ಯ ಜನತೆಗೆ. ಥ್ಯಾಂಕ್ ಯು. ಎಸ್, ಪ್ರಪ್ರಥಮವಾಗಿ ಡಿ ಕೆ ಶಿವಕುಮಾರ್ಗೆ ಅಭಿನಂದಿಸ್ತೀನಿ. ಮುಖ್ಯಮಂತ್ರಿಗಳಾಗ್ತಿದ್ದೀರಾ, ಹೌದು. ಜನರ ಭರವಸೆ ಇದೆ ನಿಮ್ಮ ಮೇಲೆ. ದಯವಿಟ್ಟು ಆ ಭರವಸೆ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ಪ್ರಯತ್ನ ಪಡಿ, ಜನರಿಗೆ ಮುಂದಿನ ಒಂದು ಒಳ್ಳೆ ಹಂತ ನಾವು- ಕೆಲಸಗಳಾಗ್ಲಿ. ನಮ್ಮ ರಾಜಕೀಯ ಬಿಡಿ, ರಾಜಕೀಯ ದೂರ ಕೆಲಸ ಮಾಡೋಣ. ನಾವು ರಾಜಕೀಯೇತರವಾಗಿ ಪಕ್ಷ ಮರೆತು ಜನರ ಕೆಲಸ ಮಾಡೋಣ ಅಂತ ಈಗ ನೀವು ಯಾವಾಗ ನಿಮಗೆ ವಿಶ್ ಮಾಡೋ ತರ ನೀವು ಯಾವಾಗ ಆಗ್ತೀರಾ? ದೇವರೆಲ್ಲ ಕೊಡ್ತಾನೆ, ದೇವರು ಮತದಾರರೇ ದೇವರು. ಮತದಾರ ಥ್ಯಾಂಕ್ ಯು ರುದ್ರಯ್ಯ ಅವರೇ, ರಿಷಿಕ್ ವಿಹಾನ್ ಅವರೇ, ಹಾಗೆ ಶರತ್ ಹೆಗಡೆ ಅವರೇ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಓಕೆ, ಎಲ್ಲವನ್ನು ನೋಡಿದಿರಿ ನೀವು. ನಾವು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವ್ರು ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ, ಅಧಿಕಾರ ನಡೆಸ್ತಾ ಇದ್ದಾರೆ, ಇನ್ನು ಮುಂದಿರುವಂಥ ಉಳಿದ ದಿನಗಳನ್ನು ಹೇಗೆ ನಡೆಸ್ತಾರೆ ಅನ್ನೋದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡೋಣ. ಓಕೆ, ಅದು ನಮಗೆ ಬರೀ ಅವರವರಷ್ಟೇ ಗೆದ್ಕೊಂಡು ಹೋದರೆ ಏನು ಕತೆ, ಜನ ಯಾವಾಗ ಗೆಲ್ಲೋದು ಅನ್ನುವ ಒಂದು ಪ್ರಶ್ನೆ, ಆ ಒಂದು ಅನ್ವೇಷಣೆ ನಡೀತಾ ಇರಲಿ ಅಂತ ಹೇಳ್ತಾ ಲೆಟ್ಸ್ ಕನ್ಕ್ಲೂಡ್ ಟುಡೇಸ್ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.